ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ, ಮಿಜಾರು, ಮಂಗಳೂರು ತಾಲೂಕಿನಿಂದ. ನಾನು ಈ ಒಂದು ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ನನಗೆ ಪ್ರಶಾಂತಿನಿ ಮೇಡಮ್ ಬಸ್ಸಲ್ಲಿ ಇದರ ಬಗ್ಗೆ ಹೇಳಿದರು, ಈ ಆನಾಪಾನಸತಿ ಧ್ಯಾನ ತುಂಬ ಸರಳವಾದುದಂತ. ಈ ಒಂದು ಧ್ಯಾನದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದವರು, ಆದಷ್ಟು ಹೆಚ್ಚು ಮಾರ್ಗದರ್ಶನ ನೀಡಿದವರು ಶ್ರೀ ಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಮಾಸ್ಟರ್ ಭಾರತಿ ಶೆಟ್ಟಿ ಇವರು. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಹಾಗೆ ನನ್ನ ಒಂದು ಧ್ಯಾನ ಅನುಭವ ಅಂದರೆ, ನನ್ನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಆರೋಗ್ಯದ ಸಮಸ್ಯೆ ಇತ್ತು. ಅದಕ್ಕೋಸ್ಕರ ನಾನು ಸುಮಾರು ಮೆಡಿಸಿನನ್ನು ತಗೊಳ್ತಾ ಇದ್ದೆ. ಆದರೆ ಈಗ ನಾನು ಯಾವುದೇ ರೀತಿಯಾದಂತಹ ಮೆಡಿಸಿನನ್ನು ತಗೊಳ್ತಾ ಇಲ್ಲ. ಹಾಗೆ ಇಲ್ಲಿ ಅಂದರೆ ನನ್ನಲ್ಲಿ ಬದಲಾವಣೆ ಅಂದರೆ, ನನಗೆ ತುಂಬ ಜಾಸ್ತಿ ಕೋಪ ಎಲ್ಲ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ. ಬಂದರೂ ಕೂಡ ಆದಷ್ಟು ಶೀಘ್ರದಲ್ಲಿ ಅದು ಶಮನ ಆಗ್ತದೆ. ಮತ್ತು ಹೆಚ್ಚಿನವರು ಎಲ್ಲರೂ ಒಂದು ರೀತಿಯ ಒಂದು ಒಳ್ಳೆಯ ರೀತಿಯಾದಂತಹ ಸ್ನೇಹದಿಂದ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಇದೆಲ್ಲ ಧ್ಯಾನದಿಂದ ಬಂದಿದೆ. ನಮ್ಮಲ್ಲಿರುವಂತಹ ಋಣಾತ್ಮಕ ಏನು ಶಕ್ತಿ ಏನಿದೆ ಅದೆಲ್ಲ ಹೋಗಿ ಪಾಸಿಟಿವ್ ಏನು ಶಕ್ತಿ ಬಂದಿದೆ ನಮಗೆ. ಮತ್ತು ನಾವು ಮಾತ್ರ ಅಲ್ಲ, ನಾವು ಧ್ಯಾನ ಕೂಡ ಪ್ರಚಾರ ಮಾಡಬೇಕು. ಆ ನಿಟ್ಟಿನಿಂದ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಕೂಡ ಈ ರೀತಿಯಾದಂತಹ ಧ್ಯಾನವನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಒಂದು PMC ಕನ್ನಡ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ನಾವು ಹೇಳ್ತಿದ್ದೇವೆ. ಹೆಚ್ಚಿನ ಸ್ಟೂಡೆಂಟ್ಸ್ ಕೂಡ ಅದರ ಬಗ್ಗೆ ಮಾಹಿತಿ ತಗೊಳ್ತಾ ಇದ್ದಾರೆ. ಮತ್ತು ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ, ಅಥವಾ ಏನಾದರೂ ಡೌಟ್ಸ್ ಇದ್ದರೆ PMC ಕನ್ನಡ ಚಾನೆಲ್ ಅನ್ನು ನೋಡಿಕೊಂಡ್ರೆ ನಮಗೆ ಅದರ ಏನು ಯಾವುದೇ ಮಾಹಿತಿ ಕೂಡ ನಮಗೆ ಸಿಗ್ತದೆ. ಈ ಒಂದು ಉತ್ತಮ ಅವಕಾಶವನ್ನು ದೊರಕಿಸಿಕೊಟ್ಟಂತಹ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ಅಂದರೆ ನನಗೆ ಸ್ಪಿರಿಚುವಲಲ್ಲಿ ಮೊದಲಿಂದನೂ ಸ್ವಲ್ಪ ಆಸಕ್ತಿ. ಯಾಕಂದರೆ ಜೀವನದಲ್ಲಿ ಹಲವಾರು ಏರುಪೇರುಗಳನ್ನು ಕಂಡಾಗ ಆ ಅನುಭವ ನನ್ನನ್ನು ಸ್ಪಿರಿಚುವಲ್ ಕಡೆಗೆ ಒಯ್ಯಿತು. ಹಾಗೆಯೇ ನನಗೆ ಈ ಭಾರತಿ ಮೇಡಮ್ ಅವರ ಒಂದು ಧ್ಯಾನಕ್ಕೆ ನನಗೆ ಅನಿತಾ ಮೇಡಮ್ ಅವರು ಹೇಳಿದರು ಹೀಗೊಂದಿದೆ ಅಂತ. ಹಾಗೆ ಮತ್ತು ನಾನು ಅವರನ್ನು ಕಂಡಿರಲಿಲ್ಲ, ಕಾಣದೆ ನಾನು ಧ್ಯಾನಕ್ಕೆ ಅವರ ಜೊತೆ ನಾನು ಜಾಯಿನ್ ಆದೆ. ಅದು ನನಗೆ ಮೊದಲನೇದಾಗಿ ಅಂದರೆ ಅವರ ಆ ಒಂದು ಅನುಭವ ಹೇಗಿದೆ ಅಂತ ಹೇಳಿದೆ ಭಾರತಿ ಮೇಡಮ್ ಅವರದ್ದು. ಆ ಆತ್ಮ ಭಾಳಷ್ಟು ಪವಿತ್ರವಾದದ್ದು. ಮತ್ತು ಅದರ ಜೊತೆಗೆ ನಾನು ಜಾಯಿನ್ ಆದರೂ ಆಗದೇ ಇದ್ದರೂ ಕೂಡ ನನಗೊಂಥರ ಇವಾಗಲೂ ಪ್ರತಿ ಕ್ಷಣ ಕೂಡ ನನಗೆ ಕನೆಕ್ಟ್ ಆಗ್ತಾ ಇರ್ತದೆ. ಮತ್ತು ಅಂದರೆ ಈ ಧ್ಯಾನದಿಂದ ತುಂಬ ಒಳ್ಳೆಯದಾಗುತ್ತೆ. ಯಾಕಂತ ಹೇಳಿದರೆ ಅಂದರೆ ನಾವು ಹೇಗೆ ತುಂಬ ನಮಗೆ ನೆಗೆಟಿವ್ ಥಾಟ್ಸ್ಗಳು ಬರುತ್ತದೆ. ಯಾಕಂತ ಹೇಳಿದರೆ ಈ ಒಂದು ಜೀವನದಲ್ಲಿ ಸಂಸಾರದ ಮಧ್ಯೆ ಇರ್ಬೋದು, ನಮ್ಮ ವರ್ಕಿಂಗ್ ಪ್ಲೇಸ್ ಇರ್ಬೋದು, ಅಥವಾ ಜನರ ಮಧ್ಯೆ ಕೂಡ ಇರ್ಬೋದು, ಸಾಕಷ್ಟು ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಆದರೆ ಈ ಧ್ಯಾನಕ್ಕೆ ಬಂದ ಮೇಲೆ ನಮ್ಮಲ್ಲಿ ಆ ಒಂದು ತಾಳ್ಮೆ, ಆಮೇಲೆ ಒಂದು ಪಾಸಿಟಿವ್ ಥಾಟ್ಸ್ ಜಾಸ್ತಿ ಆಗ್ತಾ ಬಂತು ನನಗೆ. ಹಾಗೆ ನನಗೆ ತುಂಬ ಅಂದರೆ ನನ್ನೊಳಗೆ ನಾನು ಅದೇನು ಆ ಆನಂದ ಅಂತ ಹೇಳುವಂಥದ್ದು ಹೊರಗಡೆ ಸಿಗ್ತಾಯಿತ್ತು ಅಂತ ಅಂದ್ಕೊಂಡೆ. ಆದರೆ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಗೊತ್ತಾಯಿತು ಆನಂದ ಬೇರೆ ಹೊರಗೆಲ್ಲೂ ಇಲ್ಲ, ಅದು ನಮ್ಮಲ್ಲೇ ಇದೆ ಅಂತ ಹೇಳಿ. ನಾನು ಪುಸ್ತಕಗಳನ್ನು ಓದಿದ್ದೆ, ಬಟ್ ನನಗೆ ಈ ಧ್ಯಾನಕ್ಕೆ ಬಂದ ಮೇಲೆ ನನ್ನೊಳಗೆ ನನಗೆ ಆ ಆನಂದ ಹೊರಗೆಲ್ಲೂ ಇಲ್ಲ, ಅದು ನಮ್ಮಲ್ಲೇ ಇರ್ತದೆ ಎನ್ನುವುದು ನನಗೆ ಅನುಭವ ಆಯಿತು. ಯಾಕಂತ ಹೇಳಿದರೆ ಆನಂದ, ಆನಂದ ಅಂತ ಹೇಳುವಂಥದ್ದು ನಮ್ಮೊಳಗೆ ಇದೆ ಎನ್ನುವುದು ಧ್ಯಾನದಲ್ಲಿ ನನಗೆ ಅನುಭವ ಆಯಿತು. ಮತ್ತು ಅಂದರೆ ನನಗೆ ಈ ಧ್ಯಾನಕ್ಕೆ ನಾನು ಇಲ್ಲಿಗೆ ಇವತ್ತು ಬರುವುದಕ್ಕೆ ಕೂಡ ನನಗೆ ಭಾರತಿ ಮೇಡಮ್ ಅವರ ಆತ್ಮದ ಒಳಗೆ ಇರುವಂಥ ಕನೆಕ್ಷನ್ನಿಂದ ನಾನು ಇವತ್ತು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಾನು ಯಾವತ್ತೂ ಕೂಡ ಅವರ ಆತ್ಮದ ಜೊತೆ ಇರ್ತೇನೆ, ಯಾವಾಗಲೂ ಕನೆಕ್ಟ್ ಆಗ್ತೇನೆ ಎನ್ನುವಂಥದ್ದು. ನಾನು ಅಂದರೆ ಧ್ಯಾನಕ್ಕೆ ಕನೆಕ್ಟ್ ಆಗದಿದ್ದರೂ ಕೂಡ
ನಾನು ಸದಾ ಧ್ಯಾನದಲ್ಲೇ, ನಾನು ಪ್ರೇಯರ್ ಮಾಡಬೇಕಾದ್ರೂ ಅಷ್ಟೇ, ಅಥವಾ ನಾನು ಒಂದು ಕೆಲಸ ಮಾಡಬೇಕಾದ್ರೆ, ನಾನು ಸ್ಕೂಲಲ್ಲಿ ಕೂಡ ಅಷ್ಟೇ, ಮಕ್ಕಳಿಗೆ ಕೂಡ ನನಗೆ ಯಾವಾಗ ಸಮಯ ಸಿಗ್ತದೆ ನಾನು ಧ್ಯಾನದಲ್ಲಿ ಅವರನ್ನು ತೊಡಗಿಸ್ಕೊಳ್ತೇನೆ. ಮಕ್ಕಳಿಗೆ ಕೂಡ ತುಂಬ ಅದರಲ್ಲಿ ತುಂಬ ಖುಷಿಯಾಗುತ್ತೆ. ಮತ್ತು ನಾನು ಕೂಡ ಅವರ ಹತ್ರ ಅನುಭವವನ್ನು ಕೇಳ್ತೇನೆ. ಆದರೆ ನಮಗೆ ಅಲ್ಲಿ ಸ್ಕೂಲಲ್ಲಿ ಏನು ಓಪನ್ ಆಗಿ ಅಷ್ಟು ಮಾಡಲಿಕ್ಕೆ ನಮಗೆ ಸಮಯದ ಅಭಾವ ಇದೆ. ಬಟ್ ಆ ಸಿಕ್ಕಂಥ ಆ ಸಮಯದಲ್ಲಿ ನಾನು ಆ ಮಕ್ಕಳಿಗೆ ಆ ಒಂದು ಖುಷಿಯನ್ನು ಕೊಡುವುದಕ್ಕೆ ಮತ್ತು ಅವರಲ್ಲಿ ಆ ಪಾಸಿಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಥಾಟ್ಸ್ ಇದನ್ನು ನಾನು ಕನೆಕ್ಟ್ ಮಾಡಲಿಕ್ಕೆ ನೋಡ್ತೇನೆ. ಹಾಗೆ ನನಗೆ ಈ ಒಂದು ಇಲ್ಲಿಗೆ ಬಂದು ಈ ಒಂದು ಅವಕಾಶವನ್ನು ಕೊಟ್ಟಂತಹ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳು. PMC ಚಾನಲನ್ನು ನೋಡಿ ಮತ್ತು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.